ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮತ್ತೊಂದು ಎಕ್ಸ್ಪೋ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದಿಸಾ ಫ್ಯಾಷನ್ ಅವರು ಮತ್ತೊಮ್ಮೆ ಸೀರೆ ಹಬ್ಬನ ನಡೆಸ್ತಾ ಇದ್ದಾರೆ ನಮ್ಮ ಮೈಸೂರಿನಲ್ಲಿ. ಅದು ಶ್ರೀ ಪ್ರಸನ್ನ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಸೀರೆ ಹಬ್ಬ ನಡೀತಾ ಇದೆ. ಈ ಸೀರೆ ಹಬ್ಬಕ್ಕೆ ನಾವು ಹೋಗೋಣ, ಅಲ್ಲೇನೇನಿದೆ ಅಂತ ನೋಡುವ ಬನ್ನಿ. ಜೊತೆಗೆ ಇವರು ಆಲ್ರೆಡಿ ಒಂದು ಎಕ್ಸ್ಪೋ ಮಾಡಿದರು, ಮತ್ತೊಂದು ಎಕ್ಸ್ಪೋ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ನಾನು ಮೊದಲಿಗೆ ಅವ್ರನ್ನೇ ಮೀಟ್ ಮಾಡಿದೆ. ಅವರು ತುಂಬ ಖುಷಿಪಟ್ಟರು, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಅಂದರು. ಹಾಗೆಯೇ ಯೂಟ್ಯೂಬ್ ಜರ್ನಿ ಎಲ್ಲ ಹೇಗಿದೆ, ಚೆನ್ನಾಗಿ ನಡೀತಾ ಇದೆಯಾ ಅಂತ ಕೇಳ್ತಾಯಿದ್ರು. ತುಂಬ ಚೆನ್ನಾಗಿ ಮಾತಾಡಿ ಆಮೇಲೆ ಒಂದು ಫೋಟೋ ತೊಗೊಂಡು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಒಂದು ಎಕ್ಸ್ಪೋ ನಡೀತಾ ಇರೋದು ನಮ್ಮ ಮೈಸೂರಿನಲ್ಲಿ ಲೊಕೇಟ್ ಆಗಿರೋ ಪ್ರಸನ್ನ ಪಾರ್ವತಿ ಕಲ್ಯಾಣ ಮಂಟಪ, ಕಾಳಿದಾಸ ರೋಡ್, ಜಯಲಕ್ಷ್ಮೀಪುರಂ, ವಾಣಿ ವಿಲಾಸ ಮೊಹಲ್ಲ, ಚಂದ್ರಮೌಳೇಶ್ವರ ದೇವಸ್ಥಾನ ಇದೆಯಲ್ಲ ಅದರ ಪಕ್ಕದ ಬಿಲ್ಡಿಂಗಲ್ಲೇ ಇದಿರೋದು. ಸೊ ಯಾರಿಗೆ ಈ ಎಕ್ಸ್ಪೋಗೆ ಹೋಗಬೇಕು ಅಂತಿರುತ್ತೆ ಅವ್ರಿಗೆ ಅಡ್ರೆಸ್ ಕರೆಕ್ಟಾಗಿ ಹೇಳಿದ್ದೀನಿ, ನೋಟ್ ಮಾಡಿಕೊಂಡು ಹೋಗಿ ಬನ್ನಿ. ಆ್ಯಕ್ಚುಲಿ ಆಲ್ರೆಡಿ ನಿಮಗೆ ದಿಸಾ ಫ್ಯಾಷನ್ ಅವ್ರದ್ದು ಎಕ್ಸ್ಪೋನ ನೀವೆಲ್ಲರೂ ನೋಡಿರ್ತೀರಾ, ಹೋಗಿ ಅಟೆಂಡ್ ಮಾಡಿರ್ತೀರಾ, ಸೀರೆ ಪರ್ಚೇಸ್ ಮಾಡಿರ್ತೀರಾ. ಆ ಒಂದು ಎಕ್ಸ್ಪೋ ಸಕ್ಸಸ್ಫುಲ್ಲಾಗಿ ಆಯಿತು ಅಂತ ಹೇಳಿ, ಅಂದರೆ ನಂಜರಾಜ್ ಬಹದ್ದೂರ್ ಚಿತ್ರದಲ್ಲಿ ಆಯ್ತಲ್ಲ, ಅದು ತುಂಬ ಸಕ್ಸಸ್ಫುಲ್, ಅಂದರೆ ಅವ್ರಿಗೆ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಾಯಿತು ಅನ್ನೋದಕ್ಕೋಸ್ಕರ ಮತ್ತೊಮ್ಮೆ ಮೈಸೂರಿನಲ್ಲಿ ಅವರು ಒಂದು ಸೀರೆ ಎಕ್ಸ್ಪೋನ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು 25ರವರೆಗೆ ಇರುತ್ತೆ ಅಂತ ಹೇಳಿದ್ದಾರೆ, ಬಟ್ ಅವ್ರು ಲಾಸ್ಟ್ ಟೈಮು 10 ಡೇಸ್ ಮಾಡಿದರು. ಇಲ್ಲೂ ಕೂಡ ನಿಮಗೆ ಮೋಸ್ಟ್ಲಿ ಎಕ್ಸ್ಟೆಂಡ್ ಆಗುತ್ತೆ, ಆಯಿತಾ. ಸೊ ಎಕ್ಸ್ಟೆಂಡ್ ಆಗ್ಬೋದು, ಹೋದಾಗ ಕೇಳಿ, ಓಕೆನಾ. ನಾನು ಇದನ್ನು ಮುಂಚೆನೇ ಹಾಕಬೇಕಿತ್ತು, ಬಟ್ ನಾನು ನಿನ್ನೆ ದಿನ ಕೂಡ 2 ವಿಡಿಯೋ ಹಾಕಿದ್ದೀನಿ. 2 ವಿಡಿಯೋನೂ ನೋಡಿರೋ ಎಲ್ರಿಗೂ ತುಂಬಾ ಧನ್ಯವಾದಗಳು. ವಿಡಿಯೋ ಪದೇ ಪದೇ ಹಾಕಿದ್ರೆ ನಿಮಗೂ ನೋಡೋಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಟೈಮ್ ತೊಗೊಂಡು ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ನಿಮಗೆ 1600ಇಂದ ಅಂದರೆ ಬೈ ಒನ್ ಗೆಟ್ ಒನ್, ಆಲ್ಮೋಸ್ಟ್ ನಿಮಗೆ ಎಲ್ಲ ಬೈ ಒನ್ ಗೆಟ್ ಒನ್ನಲ್ಲೇ ಸಿಗ್ತಾ ಹೋಗುತ್ತೆ. ಆದರೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಇವ್ರ ಹತ್ರ ನೀವು ಸೆಮಿ ಕಾಂಜೀವರಂ ಸೀರೆ ತೊಗೊಂಡ್ರೆ 4 ಸೀರೆನ ನಿಮಗೆ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ಇಂಥ ಆಫರ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಮದುವೆ ಮನೆಯವರು ಇದರಂತೂ ಫಂಕ್ಷನ್ಸ್ಗಳಿದ್ದಾವೆ, ಮದುವೆ ಮನೆಯವರು ಇದ್ದೀವಿ ಅಂದರೆ ಗ್ಯಾರಂಟಿ ಇದನ್ನು, ಅಂದರೆ ಈ ಆಫರ್ನ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಸಾಕಷ್ಟು ಸೀರೆಗಳ ಅವಶ್ಯಕತೆ ಇರುತ್ತೆ. ಇದಿಷ್ಟೇ ಅಲ್ಲ, ವಿಸ್ಕೋಸ್ ಮತ್ತು ಪ್ಯೂರ್ ಕ್ರೇಪ್ ಸೀರೆಗಳು ಬೈ ಒನ್ ಗೆಟ್ ಒನ್ ಇರುತ್ತೆ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಆಫರ್ಗಳನ್ನ ಇಟ್ಟಿದ್ದಾರೆ. ಅದೇನಪ್ಪ ಅಂದರೆ ಗಜ್ಜಿ, ಸೆಮಿ, ವಿಸ್ಕೋಸ್, ಸ್ಯಾಟಿನ್, ಟಸ್ಸ ಸಿಲ್ಕ್, ನೆಕ್ಸ್ಟು ಬ್ರೊಕೆಟ್ ಸೀರೆಗಳು, ಇದರಲ್ಲೆಲ್ಲ ಫ್ಲ್ಯಾಟ್ 50% ಸಿಗುತ್ತೆ ನಿಮಗೆ. ಇದ್ರ ಜೊತೆಗೆ ನೀವೇನಿರಲಿ ಪ್ಯೂರ್ ಸೀರೆಗಳನ್ನ ನೋಡ್ತಾ ಇದ್ದೀರಾ, ಇದು 500+ ಇರುತ್ತೆ. ಇಲ್ಲಿ ಆಫರ್ ಇಲ್ಲ ಅಂದ್ಕೋಬೇಡಿ, ನಿಮಗೆ ಆಲ್ಮೋಸ್ಟ್ 2,000 ಡಿಫ್ರೆನ್ಸಲ್ಲಿದೆ. ಅಂದರೆ ನಾನೊಂದು ಸೀರೆ ತೋರಿಸಿದ್ನಲ್ಲ, ಅದು 10,800, ಈ ಸೀರೆ 10,800, ಅವ್ರ ಬಿಲ್ ಬಂದು 8,800 ಆಗುತ್ತೆ. ಸೊ 2,000 ರೂಪಾಯಿನ ಅಲ್ಲೇ ಅವರು ಕಮ್ಮಿ ಮಾಡಿದ್ದಾರೆ. ನೀವು ಅಲ್ಲೇ ನೋಡ್ತಾ ಹೋಗ್ಬೋದು, ಸ್ಟಿಕ್ಕರಲ್ಲೇ ಹಾಕ್ಬಿಟ್ಟಿರ್ತಾರೆ ಇದು ಎಷ್ಟು GSM, ಹಾಗೆಯೇ ಎಷ್ಟು ಪ್ರೈಸ್ ಅವರು ಡಿಸ್ಕೌಂಟ್ ಮಾಡಿದ್ದಾರೆ ಅಂತ. ಡಿಸ್ಕೌಂಟ್ ಜೊತೆಗೆ ಸೀರೆಗಳಂತೂ ನಾನು ಆಗಲೇ ಹೇಳ್ದಂಗೆ 500+ ಇದೆ. ತುಂಬ ಒಳ್ಳೊಳ್ಳೆ ಕಲರ್ಸ್. ಈ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಲ್ಲ ಸ್ಕಿನ್ ಟೋನ್ಗೂ ಚೆನ್ನಾಗಿ ಕಾಣಿಸುವಂಥ ಸೀರೆ ಅಂತಲೇ ಹೇಳ್ಬೋದು. ಈ ಸೀರೆಗಳು ನೋಡಿದಾಗಂತೂ ಮನಸ್ಸಿಗೆ ಬಹಳ ಖುಷಿ ಅನಿಸುತ್ತೆ. ಏನಂದರೆ ಕಣ್ಮನ ಸೆಳೆಯೋದು ಅಂತಾರಲ್ಲ, ಆ ರೀತಿ ಸೀರೆಗಳು ನಾನು ಯಾವ ಎಕ್ಸ್ಪೋಗೆ ಹೋದ್ರೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಈ ಥರ ಕ್ರೇಪ್ ಸೀರೆಗಳಿರ್ಬೋದು, ಮೈಸೂರು ಸಿಲ್ಕ್ ಸೀರೆಗಳಿರ್ಬೋದು. ಇದು ನೋಡಿ 14,500 ಏನೋ, ನಿಮಗೆ 9,300ಕ್ಕೆ ಸಿಗುತ್ತೆ. ಇಲ್ಲೊಬ್ಬರು ಬ್ಲ್ಯಾಕ್ ಸ್ಯಾರಿ ನೋಡ್ತಾಯಿದ್ರು ಸಿಲ್ಕ್ ಸೀರೆನಲ್ಲಿ. ಸಾಮಾನ್ಯವಾಗಿ ಬ್ಲ್ಯಾಕ್ ಬಾರ್ಡರ್ ಇರೋದು ನೋಡ್ತಾರೆ, ಬಟ್ ಇವರು ಸೀರೆ ಬಾಡಿನಲ್ಲೇ ಬ್ಲ್ಯಾಕ್ ಕಲರ್ ಬಾರ್ಡ್ರು ಪಿಂಕ್ ಇರೋದು ನೋಡ್ತಾಯಿದ್ರು. ಅದೊಂದು ವಿಶೇಷತೆ ಅನ್ನಿಸ್ತು, ಅದಕ್ಕೆ ಹಂಗೆ ಒಂದು ವಿಡಿಯೋ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ಗಳಂತೂ ತುಂಬ ಚೆನ್ನಾಗಿದ್ದಾವೆ. ನಾನು ಇವಾಗ ತೋರಿಸ್ತಿದ್ದೀನಲ್ಲ, ಇದು ನೋಡಿ ಗಿಳಿ ಹಸಿರಿಗೆ ಮಜಂತಾ ಕಲರ್ ಬಾರ್ಡ್ರು ವೇರ್ ಮಾಡಿದಾಗ ಏನು ಸೂಪರಾಗಿರುತ್ತೆ ಅಲ್ವಾ. ಆ್ಯಕ್ಚುಲಿ ಇದಕ್ಕೆ ತುಂಬ ಗ್ರ್ಯಾಂಡ್ ಬ್ಲೌಸೆಲ್ಲ ಹಾಕೋದಕ್ಕಿಂತ ಅದೇನಿದೆ ಅದೇ ಥರ ಸಿಂಪಲಾಗಿ ಹಾಕ್ಕೊಳ್ಳಿ, ತುಂಬ ಗ್ರ್ಯಾಂಡಾಗಿ ನಾವು ಕಾಣಿಸ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಕೆಲವರು ತುಂಬ ಓವರ್ ವರ್ಕ್ ಎಲ್ಲ ಮಾಡಿಸ್ತಾರೆ, ನಂಗೆ ಅದಕ್ಕಿಂತ ಸಿಂಪಲಾಗಿ ಹಾಕ್ಕೊಂಡ್ರೆ ತುಂಬ ಚೆಂದ ಅನಿಸುತ್ತೆ. ಕಲರ್ ಕಾಂಬಿನೇಷನ್ ಅಂತೂ ಹೇಳೋ ಹಂಗೆ ಇಲ್ಲ. ಮೈಸೂರು ಸಿಲ್ಕ್ ಸೀರೆ, ಕ್ರೇಪ್ ಸೀರೆ, ಇವುಗಳಲ್ಲಂತೂ ನಾವು ಮಾತಾಡೋಂಗೆ ಇಲ್ಲ. ಅದಕ್ಕೆ ಪ್ರೈಸಿಗೆ ತಕ್ಕಂಗೆ ಸೀರೆಗಳಿರ್ತವೆ. ನೋಡ್ಲಿಕ್ಕಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಇರೋವಂಥ ಈ ಎಕ್ಸ್ಪೋಗೆ ನೀವು ಖಂಡಿತ ಹೋಗಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಎಕ್ಸ್ಪೋ ನಡೀತಾ ಇರೋದು ಶ್ರೀ ಪ್ರಸನ್ನ ಪಾರ್ವತಿ ಕಲ್ಯಾಣ ಮಂಟಪ, ಚಂದ್ರಮೌಳೇಶ್ವರ ದೇವಸ್ಥಾನದ ಪಕ್ಕನೇ ಇದೆ. ಆ್ಯಂಡ್ ಅಡ್ರೆಸ್ ಕೂಡ ನಾನು ಮೊದಲೇ ಹೇಳಿದ್ದೀನಿ, ಅದನ್ನು ನೋಟ್ ಮಾಡಿಕೊಂಡು ಹೋಗಿ ಬನ್ನಿ. ಇದ್ರ ಜೊತೆಗೆ ನೀವು ಆಲ್ರೆಡಿ ತಂಬ್ಲೈನಲ್ಲಿ ನೋಡಿರೋ ಹಾಗೆಯೇ ಇವ್ರ ಹತ್ರ ಜರ್ಮನ್ ಸಿಲ್ವರ್, 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ, ಪಂಚಲೋಹದ ಜ್ಯುವೆಲರಿ, ಹಾಗೆಯೇ ಕುರ್ತಾ ಸೆಟ್, ಅದು ಪ್ಲಸ್ ಸೈಜಲ್ಲಿ ಸಿಗುತ್ತೆ. ಜೊತೆಗೆ
ಪ್ಯಾಂಟ್ಸ್ಗಳು ಕೂಡ ಇದೆ. ಅದನ್ನೆಲ್ಲ ನೋಡಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಆಯಿತಾ. ಇಷ್ಟೆಲ್ಲ ನಾನು ವಿಡಿಯೋ ಹಾಕ್ತಿದ್ದೀನಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನನಗೆ ಇನ್ನೂ ಅಷ್ಟು ವಿಡಿಯೋಗಳನ್ನ ಮಾಡಬೇಕು ನಿಮಗೋಸ್ಕರ ಅಂತ ಒಂದು ಎನ್ಕರೇಜ್ ಸಿಕ್ತಂಗೆ ಆಗುತ್ತೆ, ಒಂದು ಎನರ್ಜಿ ಸಿಕ್ತಂಗೆ ಆಗುತ್ತೆ. ಓಕೆನಾ. ನನ್ನ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಾನು ವಿಡಿಯೋಸ್ ಮಾಡ್ತಾಯಿರ್ತೀನಿ. ಸೊ ಒಂದು ಸಬ್ಸ್ಕ್ರೈಬಿಂದ ನಾನು ಮೊದಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಿಮ್ಮ ಹಣ ಕಟ್ಟಾಗೋಲ್ಲ, ನನಗೆ ಸಬ್ಸ್ಕ್ರೈಬರ್ ಸಿಗ್ತೀರಾ ಅಷ್ಟೇ. ಓಕೆನಾ. ಇನ್ನು ಸೀರೆ ವಿಚಾರಕ್ಕೆ ಬರೋದಾದರೆ ನಾನು ಹೇಳಿದ್ನಲ್ಲ 500+ ಸೀರೆಗಳು ಪ್ರತಿನಿತ್ಯ ಇವ್ರ ಹತ್ರ ಸೀರೆಗಳು ರೀಸ್ಟಾಕ್ ಆಗ್ತಾನೆ ಇರುತ್ತೆ, ಪ್ರತಿನಿತ್ಯ ಸೀರೆಗಳು ಬರ್ತಾನೆ ಇರುತ್ತೆ. ಸೊ ಹೋಗಿ ತಗೊಳ್ಳಿ, ಆದಷ್ಟು ಬೆಳಿಗ್ಗೆನೇ ಹೊರಟ್ಬಿಟ್ರೆ ನಿಮಗೆ ತುಂಬಾ ಒಳ್ಳೆಯದು. ಇವತ್ತು ಮತ್ತು ನಾಳೆ ಅಂದರೆ 20ರಿಂದ 25 ಇದೆ ಅಂತ ಹೇಳಿದ್ದಾರೆ. ಬಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಹಂಗೆ ಮಾಡಿ ಎಕ್ಸ್ಟೆಂಡ್ ಆಯಿತು. ನೋಡೋಣ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ. ಬಟ್ ಈಗಂತೂ ಹೋಗಿ ಬನ್ನಿ. ಇವತ್ತು ಮತ್ತು ನಾಳೆ ಡೆಫಿನೆಟ್ಲಿ ಇರ್ತಾರೆ. ತುಂಬ ಒಳ್ಳೊಳ್ಳೆ ಆಫರ್ನಲ್ಲಿ ಒಳ್ಳೊಳ್ಳೆ ಸೀರೆಗಳನ್ನ ತೊಗೊಬಂದಿದ್ದಾರೆ. ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಹೋಗಿ ಸೀರೆಗಳನ್ನ ನೋಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ತಗೊಳ್ಳಿ ಅಂತಲೇ ನಾನು ಯಾವಾಗಲೂ ಹೇಳೋದು. ಒಂದಲ್ಲ 10 ಸಲ ಯೋಚನೆ ಮಾಡಿ ಸೀರೆಗಳನ್ನ ತಗೊಳ್ಳಿ. ಯಾಕಂದರೆ ಎಕ್ಸ್ಪೋಗಳಂತ ಇದ್ದಾಗ ನೀವು ಒಂದು ಟೈಮ್ ಅಷ್ಟೇ ತೊಗೊಳಕ್ಕಾಗೋದು. ಇನ್ನು 2 ಡೇಸ್ ಇರೋದ್ರಿಂದ ಮತ್ತೆ ಮನೆಗೆ ಬಂದು ಮನಸ್ಸು ಚೇಂಜ್ ಮಾಡೋದು ಅದೆಲ್ಲ ಆಗೋದೇ ಇಲ್ಲ. ಇದೊಂದಷ್ಟೇ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೋದರೆ ತೊಂದರೆ ಇಲ್ಲ, ಲಾಸ್ಟಲ್ಲಿ ಹೋಗುವಾಗ ಆಲ್ಮೋಸ್ಟ್ ತೊಗೊಳ್ಳಿ. ಈ ಸೀರೆ ನೋಡಿ ಚೆನ್ನಾಗಿದೆ ಅಲ್ವಾ. ಟ್ರೆಡಿಷ್ನಲ್ ಕಲರ್ ಗ್ರೀನ್ ಆ್ಯಂಡ್ ರೆಡ್ ಸಕ್ಕತ್ತಾಗಿತ್ತು. ನಾನು ಒಂದೊಂದಷ್ಟು ಸೀರೆಗಳು ಇಷ್ಟ ಆಗಿರೋವನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೆ. ಜೊತೆಗೆ ನನ್ನ ಮಗಳಿಗೂ ಹೇಳ್ತಾ ಇದ್ದೆ, ನೀನು ಸ್ವಲ್ಪ ಮುಂದೆ ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಿರೋ, ನನಗೂ ಸೀರೆ ನೋಡೋದಕ್ಕೆ ಒಂದಿಷ್ಟು ಟೈಮ್ ಕೊಡಮ್ಮ ಅಂದ್ಕೊಂಡು. ಅವಳು ಬೇಗ ಮುಗಿಸ್ಬೇಕು. ಯಾಕಂದರೆ ನಾನು ಒಂದೇ ದಿನ ಆದಷ್ಟು ವಿಡಿಯೋಸ್ನ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಆದರೂ ನನಗೆ ಸೀರೆಗಳು ನೋಡೋ ಆಸೆ ಇರುತ್ತಲ್ವ. ನಾನೊಂದಷ್ಟು ಸೀರೆಗಳನ್ನ ನೋಡ್ಕೊಂಬರ್ತಾ ಇದ್ದೆ. ಇವ್ರ ಹತ್ರ ಫ್ಯಾನ್ಸಿ ಸೀರೆಗಳು ಕೂಡ ಇದ್ದಾವೆ. ಈ ವಿಸ್ಕೋಸ್ ಸೀರೆ ಅಂತಿರಲ್ಲ ಅದಂತೂ ಸಕ್ಕತ್ತಾಗಿದ್ದಾವೆ. ನಾನು ಯಾವ ಎಕ್ಸ್ಪೋಗೆ ಹೋದ್ರೂ ನಂಗೆ ತುಂಬ ಇಷ್ಟ ಆಗ್ತಿದೆ. ವೇರ್ ಮಾಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರ್ತವೆ ಅವು. ಬೇಗ ವೇರ್ ಮಾಡ್ಕೋಬೋದು ಆ ರೀತಿ. ಆ್ಯಂಡ್ ಅಲ್ಲಿ ಚೆಕ್ಸ್ ಡಿಸೈನ್ ನೋಡೋಲ್ಲ, ಈ ಥರದಲ್ಲೂ ನಿಮಗೆ ಸುಮಾರು ಕಲರ್ಸ್ನಲ್ಲಿದ್ದಾವೆ. ಆ್ಯಂಡ್ ಇದು ಪ್ರೈಸ್ ಕೂಡ 1000 ಒಳಗಡೆ ಬರುತ್ತೆ. 7 ಎಷ್ಟೋ ಬರುತ್ತೆ. ಇನ್ನು ಈ ಪರ್ಪಲ್ ಸ್ಯಾರಿ ನೋಡಿ ಚೆನ್ನಾಗಿದೆ ಅಲ್ವಾ. ಇದರಲ್ಲಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ಬುಟಾಸ್ ಬರುತ್ತೆ, ಸ್ಟ್ರೈಪ್ಸ್ ಟೈಪಲ್ಲಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೀರೆಗಳ ಬಗ್ಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ನಾನು ಯಾವ ಸೀರೆ ಎಕ್ಸ್ಪೋಗೆ ಹೋದರೂ ಅಷ್ಟೇ ಹೇಳಿದ ವರ್ಡೇ ಹೇಳ್ಬೇಕಾಗತ್ತೆ, ಅಷ್ಟು ಬಿಟ್ಟರೆ. ಬಟ್ ಏನಕ್ಕೆ ನಾನು ಇಷ್ಟು ನಿಮಗೆ ಇದಾಗಿ ತೋರಿಸ್ತೀನಿ ಅಂದರೆ ಇವ್ರ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಇದ್ದಾವೆ ಅಂತ ನಿಮಗೆ ವೀಡಿಯೋದಲ್ಲೇ ಗೊತ್ತಾಗಲಿ, ಒಂದು ಐಡಿಯಾ ಇರುತ್ತೆ. ಅಲ್ಲಿಗೆ ಹೋದಾಗ ನಾನು ಈ ಥರದ್ದು ತೊಗೋಬೋದು, ಈ ಥರ ತೊಗೋಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಅನ್ನೋದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಸೀರೆನೂ ಈ ರೀತಿ ತೋರಿಸ್ಲಿಕ್ಕೆ, ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಇವ್ರ ಹತ್ರ ಫ್ಯಾನ್ಸಿ ಸೀರೆಗಳು ಕೂಡ ಇದ್ದಾವೆ. ಲಾಸ್ಟ್ ಎಕ್ಸ್ಪೋನಲ್ಲಿ ನಾನು ಆ ಥರದ್ದು ನೋಡಲಿಲ್ಲ. ಬ್ಲೌಸ್ ಒಳ್ಳೆ ಕಾಂಟ್ರಾಸ್ಟ್ ಕಲರಲ್ಲಿ ನೋಡಿ ತೋರಿಸ್ತಿದ್ದೀನಲ್ವ, ತುಂಬ ಚೆನ್ನಾಗಿದೆ ಇದು. ಈ ಥರ ನಿಮಗೆ ಫ್ಯಾನ್ಸಿ ಸೀರೆಗಳು ಇಷ್ಟ ಆಗುತ್ತೆ ಅಂದರೆ ತೊಗೊಳ್ಳಿ. ಇದು ಪ್ರೈಸ್ ಏನು ತುಂಬ ಜಾಸ್ತಿ ಇಲ್ಲ, ಕಮ್ಮಿನಲ್ಲೇ ಇದ್ದಾವೆ. ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ಯಾನ್ಸಿ ಸೀರೆ. ನೋಡಿ ಪಿಂಕ್ ಆ್ಯಂಡ್ ಆಫ್ ವೈಟು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಈ ಸೀರೆಗೂ ಕೂಡ ಬ್ಲೌಸ್ ಬಂದಿದೆ ಎಕ್ಸ್ಟ್ರಾ. ಈ ಥರದ್ದೆಲ್ಲ ನೋಡ್ತಿದ್ದೀರಾ. ಕಮ್ಮಿ ಪ್ರೈಸ್ಗೂ ಬೇಕು ಅಥವಾ ಈ ಥರ ಸೆಲ್ಫ್ ಕಲರಲ್ಲಿ ಬೇಕು, ಕಾಸ್ಟ್ಲಿದು ಬೇಕು, ಯಾವ ಥರದ್ದು ಬೇಕು ನಿಮಗೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಇವ್ರ ಹತ್ರ ಬನಾರಸಿ ಸಿಲ್ಕ್ಸು ತುಂಬ ಚೆನ್ನಾಗಿದೆ. ಇದು ನೋಡಿ ತೋರಿಸ್ತಿದ್ದೀನಲ್ಲ ಪಿಂಕ್, ಅದಕ್ಕೆ ಗೋಲ್ಡ್ ಮಧ್ಯದ ಒಳಗಡೆ ನಿಮಗೆ ಸಿಲ್ವರ್ ಆ್ಯಂಡ್ ಗೋಲ್ಡ್ ಬುಟ್ಟ ಎರಡೂ ಬರ್ತಿದೆ. ಬಟ್ ಪಿಂಕ್ ಅಂತ ಹೋದ ತಕ್ಷಣ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮನೇಲಿ, ತುಂಬ ಸೀರೆಗಳಿದ್ದಾವೆ ಅಂತ ಬಿಟ್ಟು ಬಂದೆ ಅಲ್ಲೇ. ಇಲ್ಲಿ ಒಟ್ಟಿನಲ್ಲಿ ನನಗೆ ಸೀರೆ ತೊಗೊಳೋಕ್ಕೆ ಟೈಮ್ ಆಗಲಿಲ್ಲ, ಬೇರೆ ವೀಡಿಯೋಸ್ ಇತ್ತು, ಅದಕ್ಕೋಸ್ಕರ ಹೊರಟ್ಬಿಟ್ಟೆ ನಾನು. ಆ್ಯಂಡ್ ನಾನು ಎಲ್ಲ ವೀಡಿಯೋ ನೋಡ್ತಾ ಇರೋರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ವೀಡಿಯೋ ಸುಮ್ಮನೆ ನೋಡೋದಲ್ಲ, ಲೈಕ್ ಕೂಡ ಮಾಡಿ. ಅವಾಗ ನಿಮ್ಗೆ ವೀಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗ್ತದೆ. ಇದು 1000 ಒಳಗಡೆ ಇತ್ತು, 759 ಏನೋ ಇತ್ತು. ಸುಮಾರು ಸೀರೆಗಳಿದ್ದಾವೆ ಅದರಲ್ಲಿ ಕಲೆಕ್ಷನ್ಸು. ಸೇಮ್ ಕಲರಲ್ಲೇ ಸುಮಾರು ಸೀರೆಗಳಿದ್ದಾವೆ. ನೋಡಿದೆ, ನಾನು ತಗೊಂಡೆ ಸ್ವಲ್ಪ ಆ ಪ್ರೈಸಲ್ಲಿ ತೊಗೊಳ್ಳೋಣ, ಹಬ್ಬ ಹರಿದಿನಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತ ಅಷ್ಟೇ. ಇನ್ನು ಈ ಸೀರೆನೂ ಕೂಡ ಬನಾರಸಿ ಸೀರೆ ಅಂತಾರಲ್ಲ ಆ ಥರ ಸೀರೆಗಳು. ಜನಗಳಂತಂದರೆ ನಮ್ಮ ಲೇಡೀಸ್ ಅಂತೂ ಸಾಕಷ್ಟು ಜನ ಇದ್ದರೆ ನೋಡಿ. 1600ಗೆ ಬೈ 1 get 1, 800 ರುಪೀಸ್ ಆರಾಮಾಗಿ ಕೊಡ್ಬೋದು. ಈ ಥರ ಸೀರೆಗಳಿಗಂತೂ ಏನು ತೊಂದರೆ ಇಲ್ಲ. ಸೆಲ್ಫ್ ಕಲರೆಲ್ಲ ಹೇಳ್ದ ಆನೆ ಡಿಸೈನ್ ಇರೋದು, ಬಾರ್ಡ್ರಲ್ಲಿ ಸಿಕ್ಕಾಬಟ್ಟೆ ವೆರೈಟೀಸ್. ನನಗೆ ಆ ಸೀರೆಗಳ ವೆರೈಟೀಸ್ ಹೇಳೋಕ್ಕೆ ಆಗಲ್ಲ, ಅಷ್ಟು ಹಾಕಿರ್ತಾರೆ ಎಕ್ಸ್ಪೋ ಅಂತ ಅಂದಾಗ. ನಮಗೆ ಶಾಪ್ಗಳಲ್ಲಾದರೆ ಈಸಿ ಆಗಿಬಿಡುತ್ತೆ, ಅವರೇ ಓನರೇ ಮಾತಾಡ್ಬಿಟ್ಟು ನಂಗೆ ಖುಷಿ ಆಗುತ್ತೆ. ಸೊ ಈ ಥರ ಎಕ್ಸ್ಪೋನಲ್ಲಿ ಅಂದರೆ ಸಿಕ್ಕಾಬಟ್ಟೆ ವೆರೈಟೀಸ್ ಸೀರೆ ಇರುತ್ತೆ. ನೋಡ್ರಲ್ಲ, ನಾನು ಅಲ್ಲಿಂದ ಸೀರೆಗಳನ್ನ ಮತ್ತೊಮ್ಮೆ ನಾನು ಆರಾಮಾಗಿ ನೋಡಬೇಕು, ನಂಗೆ ಆ ಥರ ಇಷ್ಟ ಆಯಿತಾ.
ನನ್ನ ಮಗಳಿಗೆ ಹೇಳ್ತಿದ್ದೆ, ಪ್ಲೀಸ್ ನೀನು ಒಂಚೂರು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ, ನಾನು ಒಂಚೂರು ನೋಡ್ಕೊಂಡ್ಬಿಡ್ತೀನಿ. ಹೆಣ್ಮಕ್ಳು ಅಂದರೆ ನಮ್ಗೆ ಆಸೆ ಇದ್ದೇ ಇರುತ್ತೆ ಅಲ್ವಾ, ನಾವು ತಗೋತೀವೋ ಬಿಡ್ತೀವೋ. ಬಟ್ ಸೀರೆಗಳನ್ನೆಲ್ಲ ಕಣ್ತುಂಬ ನೋಡಬೇಕು ಅನ್ನೋ ಆಸೆ ನನಗೂ ಅದೇ ಥರನೇ. ಒಂದಷ್ಟು ನಾನು ನೋಡ್ಕೊತಾ ಬರ್ತಿದ್ದೆ. ಡೆಫಿನೆಟ್ಲಿ ಒಮ್ಮೆ ವಿಸಿಟ್ ಮಾಡಿ, ನಿಮ್ಗೆ ಆಲ್ರೆಡಿ ವಿಸಿಟ್ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ಮತ್ತೊಮ್ಮೆ ಇವ್ರು ಬಂದಿದ್ದಾರೆ ಅಂದರೆ ಎಷ್ಟು ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದೀರ ನೀವು ಸೀರೆ ಹಬ್ಬನ ಅವರಿಗೆ ಮುಂಚೆ ಅಂತಲೇ ತಿಳ್ಕೊಬೋದು. ಅದಕ್ಕೆ ಅವ್ರು ಇಷ್ಟು ಬೇಗ ಮತ್ತೊಂದು ಎಕ್ಸ್ಪೋನ ನಡೆಸ್ತಾ ಇರೋದು. ನೀವು ಕೂಡ ಹೋಗಿ, ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಒಳ್ಳೆ ಕಲರ್ ಕಾಂಬಿನೇಷನಲ್ಲಿ ಆ್ಯಂಡ್ ತುಂಬ ಒಳ್ಳೆಯ ಆಫರ್ನಲ್ಲಿ ನಿಮಗೆ ಸೀರೆಗಳು ಸಿಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬರೋ ಹಬ್ಬಗಳಿಗೆ, ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಸೀರೆಗಳನ್ನ ಇವಾಗಲೇ ತೆಗೆದು ಇಟ್ಕೊಂಬಿಡಿ. ಆರಾಮಾಗಿ ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಯಾವ್ಯಾವ ಫಂಕ್ಷನ್ಗೆ ಬೇಕೋ ಹಾಕೋತಾ ಹೋಗ್ಬೋದಲ್ವ. ನಮ್ಮ ಹೆಣ್ಮಕ್ಳು ನೋಡಿ, ಯಾವ ಸೀರೆ ಎಕ್ಸ್ಪೋ ಇದ್ರೂ ಮಾತ್ರ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಿಮಗೆ ಕುರ್ತಾಗಳು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಪ್ಲಸ್ ಸೈಜಲ್ಲಿ ಸಿಗುತ್ತೆ, 6XL ಇದೆ. ಅದನ್ನು ನೋಡಿ ಖುಷಿ ಆಯಿತು ನನಗೆ. SM ಇಂದ XL6XL ಇದ್ದಾವೆ. ನೀವು ಹೋಗಿ ನೋಡಿ ತೊಗೊಳ್ಳಿ. ಇದು ನೋಡಿ ಜಸ್ಟ್ ನಿಮಗೆ 600 ಅಷ್ಟೇ, 700 600 2 ಪೀಸ್ ಸೆಟ್ಗಳು ತುಂಬ ಚೆನ್ನಾಗಿದ್ದಾವೆ. ನಿಮಗೆ ಕಾಟನಲ್ಲಿ ಸಿಗುತ್ತೆ, ಫ್ಯಾನ್ಸಿನಲ್ಲಿ ಸಿಗುತ್ತೆ, ಪ್ರತಿಯೊಂದು ರೀತಿಯಲ್ಲೂ ನಿಮಗೆ ಈ ಸಲ ಕುರ್ತಾಗಳು ತಂದಿದ್ದಾರೆ. ಅದು ನಂಗೆ ಭಾಳ ಖುಷಿ ಅನ್ನಿಸ್ತು. ಯಾಕಂದರೆ ಬರೀ ಸೀರೆಗಳು ಅನ್ನೋದಕ್ಕಿಂತ ಈ ಥರ ನಾವು ಡೈಲಿ ವೇರ್ ಮಾಡಲಿಕ್ಕೆ, ಹೊರಗಡೆ ಹೋದಾಗ ಹಾಕ್ಕೊಳ್ಳಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ, ಚೆನ್ನಾಗಿದೆ ಅಲ್ವಾ ಅಂದ್ಕೊಂಡು. ಇದು ಎಲೆನ್ ಕುರ್ತಿ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ನಿಮಗೆ 759 ಏನೋ ಅಷ್ಟರಲ್ಲಿ ಸಿಗುತ್ತೆ. ಇವೆಲ್ಲ SM ಇಂದ 6XL ಕೂಡ ಸಿಗುತ್ತೆ ಆಯಿತಾ. ಶಾರ್ಟ್ ಟಾಪ್ ಇದೆ, ಲಾಂಗ್ ಟಾಪ್ಗಳಿದ್ದಾವೆ. ನಿಮ್ಗೆ ಯಾವ ರೀತಿ ನೀವು ವೇರ್ ಮಾಡ್ತೀರಾ. ಇದು ನೋಡಿ ವೈಟ್ ಪ್ಯಾಂಟಿಗೆ ಬ್ಲ್ಯಾಕ್ ಟಾಪ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ನೋಡ್ತಾ ಇದ್ದೆ ನಾನು. ಫುಲ್ ಬ್ಲ್ಯಾಕಲ್ಲೂ ಇದ್ದಾವೆ. ನಿಮ್ಗೆ ಯಾವ ಕಲರ್ ಬೇಕು, ಯಾವ ಸೈಜ್ ಬೇಕು. ಬಟ್ ಇಲ್ಲೇನು ಗೊತ್ತಾ, ನೀವು ಹಾಕ್ಕೊಂಡು ನೋಡೋ ಹಾಗಿಲ್ಲ ಆ್ಯಂಡ್ ರಿಟರ್ನ್ ಇಲ್ಲ ಅಂತ ಹೇಳಿದರು. ಅಲ್ಲೇ ಅನೌನ್ಸ್ ಮಾಡ್ತಾಯಿದ್ರು, ಅವರ ಹಸ್ಬೆಂಡ್ ಇದಾರಲ್ಲ ಅವರು ಅನೌನ್ಸ್ ಮಾಡ್ತಾಯಿದ್ರು. ಸೊ ನೋಡಿ ತೊಗೊಳ್ಳಿ ಆಯಿತಾ. ಅದಾದಮೇಲೆ ಈ ಥರ ನೈಟ್ ಡ್ರೆಸ್ಗಳಿದ್ದಾವೆ, ತುಂಬ ಚೆನ್ನಾಗಿತ್ತು. ನನ್ನ ಮಗಳಿಗೆ ಹೇಳಿದೆ ತಗೋಪ, ಒಂದು ತುಂಬ ಚೆನ್ನಾಗಿದೆ ಅಂತ. ಕಾಟನ್ನು 500 ಒಳಗಡೆ. ಇದು ನೋಡಿ ಯಾವ ಕಲರ್ ಇದು, ರೆಸ್ಟ್ ಆರೆಂಜ್ ಕಲರ್ ಅನಿಸುತ್ತೆ, ತುಂಬ ಚೆನ್ನಾಗಿತ್ತು. ಇದನ್ನು ತಗೋ ಅಂತ ಅವಳಿಗೆ ಎಷ್ಟು ಫೋರ್ಸ್ ಮಾಡಿದ್ರು ತಗೊಳ್ಳಿಲ್ಲ ಅವಳು. ಬಟ್ ಚೆನ್ನಾಗಿದೆ, ನಂಗೆ ಭಾಳ ಇಷ್ಟ ಆಯಿತು. ಇನ್ನು ಫ್ಯಾನ್ಸಿ ಆಗಿರ್ತಾವಲ್ಲ ಡ್ರೆಸ್, ಆ ಥರದ್ದು ಸಿಕ್ಕಾಬಿಟ್ಟೆ ಇದೆ. ಈ ಥರ ವರ್ಕ್ ಇರೋದಂತೂ ಸಾಕಷ್ಟು ಡ್ರೆಸ್ಗಳನ್ನ ನೋಡ್ಬೋದು ನೀವು, ಫಂಕ್ಷನ್ ವೇರ್ ಅಥವಾ ಹಬ್ಬಗಳಿಗೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿದ್ದಾವೆ. ಒಳ್ಳೆ ಕಲರು, ತುಂಬ ವರ್ಕ್ ಇರೋವಂಥ ಡ್ರೆಸ್ಸಸ್ಸು ನಿಮಗೆ ಇಷ್ಟ ಆಗುತ್ತೆ ಅಂದರೆ ನೀವು ಆ ರೀತಿಯದು ಕೂಡ ಫಂಕ್ಷನ್ ವೇರ್ಗೋಸ್ಕರ ತೊಗೋಬಹುದು. ಅದಾದಮೇಲೆ ಮ್ಯಾಚಿಂಗ್ ಪ್ಯಾಂಟ್ಗಳಿದ್ದಾವೆ ಇವ್ರ ಹತ್ರ. ಆದಷ್ಟು ಪ್ಯಾಂಟ್ಗಳ ಬಗ್ಗೆ ಅವ್ರ ವೀಡಿಯೋಸ್ನ ನೋಡಿರ್ತೀನಿ. ನೀವು ಅವ್ರ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನ ಫಾಲೋ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಿರ್ತದೆ ಯಾವ್ಯಾವ ರೀತಿಯ ಪ್ಯಾಂಟ್ಸ್ಗಳನ್ನ ಅವರು ಇದು ಮಾಡ್ತಾರೆ, ವೀಡಿಯೋಸ್ ಹಾಕ್ತಾರೆ ಅಂತ. ಇದೆಲ್ಲ ನಿಮಗೆ 3 ಪೀಸ್ ಸೆಟ್ ಬರುತ್ತೆ, ಕಾಟನ್ನು ತುಂಬ ಚೆನ್ನಾಗಿದೆ. ಇದು 6XL ಕೂಡ ಇದ್ದಾವೆ. ಚೆನ್ನಾಗಿತ್ತು. ನನಗೆ ತಗೋಬೇಕಿದ್ರಂತ ಭಾಳ ಆಸೆ ಇತ್ತು, ಇದಕ್ಕೋಸ್ಕರನೇ ಹೋದೆ. ಬಟ್ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ನಂಗೆ ನೋಡಲಿಕ್ಕೋಸ್ಕರ. ಬಟ್ ವಿಡಿಯೋ ಒಂದು ಮುಗಿಸ್ಲೇಬೇಕಾಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮುಗಿಸ್ಕೊಂಬಂದಿದ್ದೀನಿ. ಬಟ್ ನೀವು ಹೋದರೆ ಸೀರೆ ನೋಡೋದ್ರ ಜೊತೆಗೆ ಈ ಥರ ಡ್ರೆಸ್ಗಳು ನೋಡಿ, ಅದಕ್ಕೆ ಪ್ಯಾಂಟ್ಗಳು ನೋಡಿ, ಎಂತೆಂಥ ಕಲರ್ಸಲ್ಲಿದ್ದಾವೆ ಅಂದರೆ ನೀವು ಯಾವ್ಯಾವ ಕಲರ್ನ ತೊಗೋಬೇಕು ಅಂದ್ಕೊಂಡಿದ್ದೀರ ಮನೇಲೇ ಆದಷ್ಟು ಲಿಸ್ಟ್ ಮಾಡ್ಕೊಂಡು ಹೊರಟೋಗ್ಬಿಡಿ. ಅವಾಗ ನೀವೆಲ್ಲಿ ಹೋಗಿ ಯಾವ ಸೈಜ್ ಬೇಕು ನೋಡಿಕೊಂಡು ತೊಗೋಬೋದು. ಈ ಒಂದು ಐಡಿಯಾ ಅಂತೂ ಇಟ್ಕೊಳ್ಳಿ. ಅಲ್ಲಿಗೆ ಹೋದ್ಮೇಲೆ ನನಗೆ ಅದು ಬೇಕು ಇದು ಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲೇ ಒಂದು ಐಡಿಯಾ ಇಟ್ಕೊಂಡೋಗಿ. ಇನ್ನು ಮೇಲ್ಗಡೆ ಹೋದರೆ, ನಾವಿವಾಗಿದ್ದು ಗ್ರೌಂಡ್ ಫ್ಲೋರಲ್ಲಿ, ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಹೋದರೆ ನಿಮಗೆ ಇದು ಜರ್ಮನ್ ಸಿಲ್ವರ್ ಮತ್ತು ಒಡವೆ ಸೆಟ್ಗಳು ಸಿಗುತ್ತೆ. 1 ಗ್ರಾಮ್ ಗೋಲ್ಡ್ ಸೆಟ್ ಸಿಗುತ್ತೆ. ಇಲ್ಲೂ ಕೂಡ ನನ್ನ ಮಾತಾಡಿಸ್ತಾ ಇದ್ರು, ಲಾಸ್ಟ್ ಟೈಮ್ ನೋಡಿದ್ರಲ್ಲ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂದ್ಕೊಂಡು ನೆನ್ಪಿಟ್ಕೊಂಡಿದ್ದಾರೆ ಅಂತ ನಂಗೆ ಖುಷಿ ಆಯಿತು. ಈ ಸೆಟ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ ಆ್ಯಂಡ್ ರೀಸನಬಲ್ ಪ್ರೈಸಲ್ಲಿದ್ದಾವೆ. ಓಕೆನಾ, ರೀಸನಬಲ್ ಪ್ರೈಸ್ ಇರೋದ್ರಿಂದ ಹೋಗಿ ನೋಡಿ ತಗೊಳ್ಳಿ. ಇಷ್ಟ ಆಯಿತು ಈ ಸಲ. ಸ್ವಲ್ಪ ನೋಡಿದೆ ಹೆಂಗಿದ್ದಾವೆ, ಚೆನ್ನಾಗಿದ್ದಾವಲ್ವ ಅಂದ್ಕೊಂಡು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಲಾಂಗ್ ಹಾರಗಳಿದ್ದಾವೆ. ಇದೆಲ್ಲ ನಿಮಗೆ 350ಗೆ 2 ಇದೆ. ಓಕೆನಾ, ಬೈ 1 get 1 350ಗೆ ಚೆನ್ನಾಗಿದೆ. ಶಾರ್ಟಾಗಿ ಬ್ಲ್ಯಾಕ್ ಕಲರ್ ಮಣಿಗಳಿರ್ಬೋದು, ಅಂದರೆ ಕರಿಮಣಿ ಸರ ಮತ್ತು ವೈಟ್ ಎರಡರಲ್ಲೂ ಇದೆ. ಅದ್ರ ಜೊತೆಗೆ ಜರ್ಮನ್ ಸಿಲ್ವರ್ ಹೇಳಿದ್ನಲ್ಲ, ಈ ರೀತಿ ಡೆಕೋರೇಷನ್ ಪರ್ಪಸ್ಸಿಗೆ ನಮಗೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಮತ್ತು ಮನೆಯಲ್ಲ ಹಬ್ಬ ಹರಿದಿನಗಳಿದ್ದಾಗ ನಿಮಗೆ ಡೆಕೋರೇಷನ್ಗೆಲ್ಲ ತುಂಬ ಚೆನ್ನಾಗಿದ್ದಾವೆ. ಎಷ್ಟು ಇಟ್ಟಿದ್ದಾರೆ ನೋಡಿ, ಬಾಕ್ಸ್ಗಳನ್ನೂ ಹಂಗೆ ಇಟ್ಟಿದ್ದಾರೆ, ತೆಗೆದಿಟ್ಟಿರೋದಷ್ಟೇ. ಇಲ್ಲಿ ತುಳಸಿ ಮಂಟಪಗಳಿದ್ದಾವೆ ಜರ್ಮನ್ ಸಿಲ್ವರಲ್ಲಿ, ಮತ್ತು ಕಳಶ ಚೊಂಬು, ಅರಿಶಿನ ಕುಂಕುಮದ್ದು 3 ಇರೋದು ಕಪ್ಸು. ಆಮೇಲಿಂದ ಏನಪ್ಪ ಡೆಕೋರೇಷನಿಗೆ ಇದಿರ್ತೀವಲ್ಲ ಆ ಕಡೆ ಈ ಕಡೆ ದೇವ್ರ ಡೆಕೋರೇಷನ್ಗೆ, ಇವನ್ನ ಏನು ಹೇಳ್ತಾರೆ ಗೊತ್ತಿಲ್ಲ, ಅದೆಲ್ಲ ಸ್ವಲ್ಪ ಒಂದು ಲೈಟಿಂಗ್ಸ್ ಕೂಡ ಇದೆ ಅನಿಸುತ್ತೆ. ಅದಾದಮೇಲೆ ದೀಪದ ಕಂಬಗಳಿದ್ದಾವೆ. ಏನು ಬೇಕು ಎಲ್ಲ ಸಿಗುತ್ತೆ ಇರೋ ಹತ್ರ. ಅವರೇ ಹೇಳ್ತಾಯಿದ್ರು
ಪ್ಯೂರ್ ಬೆಳ್ಳಿಗೆ ತಲೆ ಮೇಲೆ ಹೊಡೆದಂಗೆ ಇರ್ತಕ್ಕಂಥ ಜರ್ಮನ್ ಸಿಲ್ವರ್ ಇಲ್ಲಿ ಸಿಗುತ್ತೆ ನಿಮಗೆ, ಐಟಮ್ಸ್ಗಳು ಸಿಗುತ್ತೆ ಅಂತ. ಅದೇ ಥರನೇ ಇದ್ದಾವೆ ದೀಪದ ಕಂಬಗಳು. ನೀವು ಯಾವ ಹೈಟಲ್ಲಿ ಬೇಕು, ಯಾವ ಡಿಸೈನ್ ಬೇಕಾ ಅಥವಾ ಪ್ಲೇನಲ್ಲಿ ಬೇಕಾ, ಪ್ರತಿಯೊಂದು ನಿಮಗೆ ಈ ಫ್ಲೋರಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಬಟ್ಲುಗಳು, ನೆಕ್ಸ್ಟು ದೇವರ ಅಲಂಕಾರಕ್ಕೆ ಹೂವು ಹಣ್ಣು ಎಲ್ಲ ಇಡಲಿಕ್ಕೆ ತಟ್ಟೆಗಳಿದ್ದಾವೆ. ನೆಕ್ಸ್ಟು ಕಳಶದ ಚೊಂಬುಗಳು ಸಿಗುತ್ತೆ ಆ್ಯಂಡ್ ಬಿಂದಿಗೆಗಳು ಸಿಗುತ್ತೆ. ಈ ರೀತಿ ಒಂದು ಸೆಟ್ ಕಳಶ, ಅರಿಶಿನ ಕುಂಕುಮದ ಬಟ್ಲು ಎಲ್ಲ ಒಂದು ತಟ್ಟೆಲೆ ಫಿಕ್ಸ್ ಮಾಡಿದ್ರು ಆ ರೀತಿ ಸಿಗುತ್ತೆ. ದೇವ್ರ ಮುಖವಾಡ ಸಿಗುತ್ತೆ, ಅಂದರೆ ಲಕ್ಷ್ಮೀ ಮುಖವಾಡ ಸಿಗುತ್ತೆ. ಹಸು ಕರು ಪ್ರತಿಯೊಂದು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಜರ್ಮನ್ ಸಿಲ್ವರ್ ಐಟಮ್ಸ್ನಲ್ಲಿ. ಹೋಗಿ ನೋಡಿ ನಿಮ್ಗೆ ಏನು ಬೇಕು ತಗೊಳ್ಳಿ ಅಂತಲೇ ಹೇಳ್ತೀನಿ. ಅನು ಅವ್ರು ಹೇಳ್ದಾಗೆ ಇವತ್ತು ಮತ್ತು ನಾಳೆ ಇನ್ 2 days ಈ ಎಕ್ಸ್ಪೋ ಇದೆ. ಸೊ ಈ ವಿಡಿಯೋ ನೋಡಿದ ತಕ್ಷಣ ಬೇಗ ಹೋಗಿ ನೀವು ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ. ಎಕ್ಸ್ಟೆಂಡ್ ಆದರೆ ಖುಷಿ ಇರುತ್ತೆ, ಇನ್ನೂ 1-2 ದಿನ ನಿಮಗೆ ಸಿಗುತ್ತೆ. ಸೊ ಹೋಗಿ ಶಾಪಿಂಗ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಧನ್ಯವಾದಗಳು.